It is my second class. I start with the second concept of first chapter, that is central problems of an economy. Here production, exchange and consumption of goods and services are the basic economic activities of life. As a result of these economic activities, every society has to face scarcity of resources, and the scarcity of resources arises the problem of choice. The scarcity of resource of an economy have competing usages. Therefore, every society has to decide on how to use its scarce resources in production of different goods and services. The central problems of an economy summarized into three categories. In that, first one is what to produce, second one is how to produce, then third one is whom to produce. These three are the important central problems of an every economy. ಇಂದು ನಾನು ನನ್ನ ಎರಡನೆಯ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಪ್ರಥಮ ಅಧ್ಯಾಯದ ಎರಡನೆಯ ಪರಿಕಲ್ಪನೆಯಾದಂತಹ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ಹೋಗುತ್ತೇನೆ. ಇಲ್ಲಿ ಸರಕು ಸೇವೆಗಳ ಉತ್ಪಾದನೆ, ವಿನಿಮಯ ಮತ್ತು ಅನುಭೋಗ ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಆರ್ಥಿಕ ಚಟುವಟಿಕೆಗಳಾಗಿರುತ್ತವೆ. ಅಂದರೆ ಅನುಭೋಗಿದಾರನು ಬಳಸತಕ್ಕಂತಹ ಸರಕು ಸೇವೆಗಳ ಉತ್ಪಾದನೆ, ವಿನಿಮಯ ಮತ್ತು ಅವುಗಳ ಅನುಭೋಗ ಆರ್ಥಿಕ ಚಟುವಟಿಕೆಗಳು ಎಂದು ಪರಿಗಣಿಸಲಾಗುತ್ತದೆ. ಈ ಆರ್ಥಿಕ ಚಟುವಟಿಕೆಗಳ ಪರಿಣಾಮದಿಂದಾಗಿ ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆ ಅಥವಾ ಸಮಾಜವು ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುತ್ತಾ ಹೋಗುತ್ತದೆ. ಅಂದರೆ ಆರ್ಥಿಕ ಚಟುವಟಿಕೆಗಳಿಂದ ಸಮಾಜದಲ್ಲಿ ಸಂಪನ್ಮೂಲಗಳ ಕೊರತೆಯು ಉದ್ಭವಿಸುತ್ತದೆ ಎಂದು ಅರ್ಥ. ಈ ಸಂಪನ್ಮೂಲಗಳ ಕೊರತೆಯಿಂದಾಗಿ ಸಮಾಜದಲ್ಲಿ ಆಯ್ಕೆಯ ಸಮಸ್ಯೆಯು ಉದ್ಭವಿಸುತ್ತದೆ. ಅಂದರೆ ಮಾನವನ ಅಗತ್ಯತೆಗಳಿಗೆ ತಕ್ಕಂತೆ ಸಂಪನ್ಮೂಲಗಳು ಇಲ್ಲದೇ ಇರುವುದರಿಂದ ಆ ಕೊರತೆಯಲ್ಲಿ ಇರತಕ್ಕಂಥ ಸಂಪನ್ಮೂಲಗಳು ಕೂಡ ಪರ್ಯಾಯ ಉಪಯೋಗಗಳನ್ನು ಹೊಂದಿವೆ. ಹೀಗಾಗಿ ಮಾನವನ ಬಯಕೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಸಂಪನ್ಮೂಲಗಳ ಕೊರತೆ ಎದ್ದು ಕಾಣುವುದರಿಂದ ನಾವು ಅಥವಾ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದಲ್ಲಿ ಸರಕುಗಳನ್ನು ಆಯ್ಕೆ ಮಾಡಿ ಅನುಭವಿಸಬೇಕಾಗುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆ. ಇಲ್ಲಿ ಕೊರತೆಯಲ್ಲಿ ಇರತಕ್ಕಂಥ ಸಂಪನ್ಮೂಲಗಳು ಕೂಡ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಅಂದರೆ ಅಗತ್ಯತೆಗಳಿಗೆ ತಕ್ಕಂತೆ ಸರಕುಗಳನ್ನು ಉತ್ಪಾದನೆ ಮಾಡುವುದರಿಂದ ಸಂಪನ್ಮೂಲಗಳು ಕೊರತೆಯಲ್ಲಿ ಇರುವುದರಿಂದ ಈ ಕೊರತೆಯಲ್ಲಿ ಇರತಕ್ಕಂಥ ಸಂಪನ್ಮೂಲಗಳೆಲ್ಲವೂ ಕೂಡ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಆದ್ದರಿಂದ ಪ್ರತಿಯೊಂದು ಸಮಾಜವು ಕೊರತೆಯಲ್ಲಿ ಇರತಕ್ಕಂಥ ಸಂಪನ್ಮೂಲವನ್ನು
ಸಮರ್ಪಕವಾಗಿ ಹೇಗೆ ಬಳಕೆ ಮಾಡಬೇಕು ಎಂಬುದನ್ನು ಇದು ವಿವರಿಸುತ್ತದೆ. ಈ ಆರ್ಥಿಕ ವ್ಯವಸ್ಥೆಯ ಮೂಲಭೂತ ಅಥವಾ ಕೇಂದ್ರೀಯ ಸಮಸ್ಯೆಗಳನ್ನು ಮುಖ್ಯವಾಗಿ 3 ಭಾಗಗಳಲ್ಲಿ ವರ್ಗೀಕರಣ ಮಾಡಲಾಗಿದೆ. ಇದರಲ್ಲಿ ಮೊದಲನೆಯದಾಗಿ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಉತ್ಪಾದಿಸಬೇಕು, ಎರಡನೆಯದಾಗಿ ಹೇಗೆ ಉತ್ಪಾದನೆ ಮಾಡಬೇಕು ಮತ್ತು ಮೂರನೆಯದಾಗಿ ಯಾರಿಗಾಗಿ ಉತ್ಪಾದನೆ ಮಾಡಬೇಕು. ಅಂದರೆ ಏನನ್ನು ಎಷ್ಟು ಪ್ರಮಾಣದಲ್ಲಿ, ಹೇಗೆ, ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಎನ್ನುವಂತಹ ಈ 3 ಅಂಶಗಳನ್ನು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳೆಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿ ಇನ್ನು ಒಂದೊಂದಾಗಿ ಅಧ್ಯಯನ ಮಾಡಿದಾಗ ಇಲ್ಲಿ ಕೆಲವೊಂದಿಷ್ಟು ಅಂಶಗಳು ನಮಗೆ ಕಂಡುಬರುತ್ತವೆ. ಅಂದರೆ ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಮತ್ತು ಯಾರಿಗಾಗಿ ಎಂಬಂಥವು ಸಮಸ್ಯೆಗಳು ಕೆಲವೊಂದಿಷ್ಟು ಅಂಶಗಳನ್ನು ಒಳಗೊಂಡಿದೆ. ಅವುಗಳನ್ನು ಇಲ್ಲಿ ಒಂದೊಂದಾಗಿ ವಿಶ್ಲೇಷಣೆ ಮಾಡುತ್ತಾ ಹೋಗುತ್ತೇನೆ. All these 3, the central problems of an economy, have some the important aspects. They are whether to produce more of food, clothing, housing, or to have more luxurious goods. Then whether to have more agriculture products or to have industrial products and services. Whether to use more resources in education and health or to use in building military services. Whether to have more of consumption goods and to have more of investment goods. All these important things include in first the problem of that is what to produce. ಇಲ್ಲಿ ಮೊದಲನೆಯ ಅಂಶವು ಏನನ್ನ ಉತ್ಪಾದನೆ ಮಾಡಬೇಕು ಎಂಬುದು ಆಗಿರುತ್ತದೆ. ಇದರಲ್ಲಿ ಒಳಗೊಂಡಂಥ ಅಂಶಗಳು ಎಂದರೆ ಆರ್ಥಿಕತೆಯಲ್ಲಿ ನಾವು ಅಧಿಕ ಪ್ರಮಾಣದಲ್ಲಿ ಆಹಾರ ಪದಾರ್ಥಗಳನ್ನು, ಬಟ್ಟೆಯನ್ನು, ವಸತಿಯನ್ನು ಉತ್ಪಾದನೆ ಮಾಡಬೇಕು ಅಥವಾ ಐಷಾರಾಮಿ ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅನ್ನತಕ್ಕಂಥದ್ದು ಒಳಗೊಂಡಿದೆ. ಇನ್ನು ಕೃಷಿಗೆ ಸಂಬಂಧಿಸಿದಂಥ ಸರಕುಗಳನ್ನು ಹೆಚ್ಚು ಉತ್ಪಾದನೆ ಮಾಡಬೇಕು ಅಥವಾ ಕೈಗಾರಿಕಾ ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅನ್ನತಕ್ಕಂಥದ್ದು. ಇನ್ನು ದೊರೆಯುತ್ತಿರ್ತಕ್ಕಂಥ ಅಥವಾ ಕೊರತೆಯಲ್ಲಿ ಇರ್ತಕ್ಕಂಥ ಸಂಪನ್ಮೂಲವನ್ನು ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ನಾವು ಬಳಕೆ ಮಾಡಬೇಕು ಅಥವಾ ರಕ್ಷಣಾ ಸಾಮಗ್ರಿಗಳ ಮೇಲೆ ಬಳಕೆ ಮಾಡಬೇಕು ಅಥವಾ ಹೆಚ್ಚು ನಾವು ಅಣಭೋಗಿ ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅಥವಾ ಬಂಡವಾಳ ಸರಕುಗಳನ್ನು ಉತ್ಪಾದನೆ ಮಾಡಬೇಕು. ಅಂದರೆ ಈ ಎಲ್ಲ ಸರಕು ಸೇವೆಗಳಲ್ಲಿ ನಾವು ಏನನ್ನು ಉತ್ಪಾದನೆ ಮಾಡಬೇಕು ಎಂಬುದು ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯ ಸಮಸ್ಯೆಯಾಗಿರುತ್ತದೆ. ಅಂದರೆ ಭವಿಷ್ಯದಲ್ಲಿ ಯಾವುದು ಉತ್ಪಾದನೆ ಮತ್ತು ಅಣಭೋಗಗಳಿಗೆ ಸಹಾಯಕವಾಗಿರುತ್ತದೆ ಅಂತಹ ಸರಕುಗಳಲ್ಲಿ ಯಾವುದನ್ನು ಅಥವಾ ಏನನ್ನು ನಾವು ಉತ್ಪಾದನೆ ಮಾಡಬೇಕು ಎಂಬುದು ಅತ್ಯಂತ ಪ್ರಮುಖ ಸಮಸ್ಯೆ ಆಗಿರುತ್ತದೆ. There is second the concept or the problem, that is how to produce. Here every society has to produce goods and services, whether to use more labor or more machines, which of available technology to adopt
production of each of the goods. It is including in second the problem of an economy, because the every day the number of the goods and services are produced by producer or the firm, but in that moment which is better than other one for the production of the goods and services, then the labor and another one side the capital. ಇನ್ನು ಎರಡನೆಯ ಅಂಶದಲ್ಲಿ ಅಥವಾ ಎರಡನೆಯ ಸಮಸ್ಯೆಯು ಹೇಗೆ ಉತ್ಪಾದನೆ ಮಾಡಬೇಕು ಎಂಬುವುದು. ಇಲ್ಲಿ ಪ್ರತಿಯೊಂದು ಸಮಾಜವು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡುವುದರಲ್ಲಿ ತೊಡಗಿರುತ್ತದೆ. ಆದರೆ ಆ ಸರಕುಗಳನ್ನು ಹೆಚ್ಚು ಶ್ರಮದ ಮೂಲಕ ಉತ್ಪಾದನೆ ಮಾಡಬೇಕು ಅಥವಾ ಹೆಚ್ಚು ಯಂತ್ರೋಪಕರಣಗಳನ್ನು ಬಳಕೆ ಮಾಡಿ ಉತ್ಪಾದನೆ ಮಾಡಬೇಕು ಎಂಬತಕ್ಕಂಥ ಸಮಸ್ಯೆ ಉದ್ಭವವಾಗುತ್ತದೆ. ಇನ್ನು ಇನ್ನೊಂದು ಕಡೆ ದೊರೆತಿರತಕ್ಕಂಥ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಬೇಕು ಎಂಬುದು. ಅಂದರೆ ದಿನನಿತ್ಯ ಅನೇಕ ಸರಕು ಸೇವೆಗಳು ಉತ್ಪಾದನೆಯಾಗುವುದರಿಂದ ಆ ವಸ್ತುಗಳ ಉತ್ಪಾದನೆ ಮಾಡುವಲ್ಲಿ ಶ್ರಮವು ಹೆಚ್ಚು ಲಾಭದಾಯಕವಾಗಿದೆಯೋ ಅಥವಾ ಯಂತ್ರೋಪಕರಣಗಳು ಲಾಭದಾಯಕವಾಗಿದೆಯೋ ಅಥವಾ ದೊರೆತಿರತಕ್ಕಂಥ ತಂತ್ರಜ್ಞಾನವು ಅತ್ಯಂತ ಲಾಭದಾಯಕವಾಗಿದೆಯೋ, ಹೀಗೆ ಯಾವುದು ಸರಳವಾಗಿ ಉತ್ಪಾದನೆಯಲ್ಲಿ ತೊಡಗಿಸಿದರೆ ನಾವು ಹೆಚ್ಚು ಉತ್ಪಾದನೆ ಮಾಡಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳಲು ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಹೇಗೆ ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಸಮಸ್ಯೆಯನ್ನು ಎದುರಿಸುತ್ತೇವೆ. ಇನ್ನು ಮೂರನೇದಾಗಿ, ಇಟ್ ಮೀನ್ಸ್ ದ ಥರ್ಡ್ ದಿ ಪ್ರಾಬ್ಲಮ್ ಆಫ್ ಆನ್ ಎಕಾನಮಿ ಇಸ್ ದಟ್ ಇಸ್ whom to produce. Here, who gets how much of the goods that are produced in the economy, how should we produce of the economy be distributed among the individuals in society, then who gets more and who gets less, and last, whether or not elementary education and basic health services should be available freely for everyone in the economy. All these the things including whom to produce, because in every day the number of the peoples use different type of the goods and services for fulfilling their want. In that moment they attract with quality and quantity and brand name of the goods and services. On the basis of this, the every firm or the producer, he faced the problem of whom to produce, because the some commodities get more by some peoples and some get less by other the peoples. Therefore, these arises the problem of whom to produce in economy. ಇನ್ನು ಆರ್ಥಿಕತೆಯ ಮೂರನೆಯ ಸಮಸ್ಯೆ ಎಂದರೆ ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಎಂಬುದು. ಅಂದರೆ ಯಾರು ಎಷ್ಟು ಪ್ರಮಾಣದಲ್ಲಿ ಸರಕು ಸೇವೆಗಳನ್ನು ಪಡೆಯುತ್ತಿದ್ದಾರೆ, ಆರ್ಥಿಕತೆಯಲ್ಲಿನ ಉತ್ಪನ್ನವನ್ನು ವ್ಯಕ್ತಿಗಳಲ್ಲಿ ಹೇಗೆ ವಿತರಣೆ ಮಾಡಬೇಕು,
ಸಮಾಜದಲ್ಲಿ ಯಾರು ಹೆಚ್ಚು ಕೊಂಡುಕೊಳ್ಳುತ್ತಾರೆ ಮತ್ತು ಸಮಾಜದಲ್ಲಿ ಯಾರು ಕಡಿಮೆ ಕೊಂಡುಕೊಳ್ಳುತ್ತಾರೆ, ಹಾಗೂ ಆರ್ಥಿಕತೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರಾಥಮಿಕ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳು ಉಚಿತವಾಗಿ ಲಭ್ಯವಾಗಬೇಕೇ ಅಥವಾ ಬೇಡವೇ? ಈ ಎಲ್ಲ ಅಂಶಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಎಂಬಂಥ ಸಮಸ್ಯೆಯನ್ನು ಉದ್ಭವ ಮಾಡುತ್ತವೆ. ಅಂದರೆ ದಿನನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬ ಅನುಭೋಗಿದಾರನು ವಿವಿಧ ರೀತಿಯ ಸರಕು ಸೇವೆಗಳನ್ನು ಬಳಸಿಕೊಳ್ಳುತ್ತಾ ಹೋಗುತ್ತಾನೆ. ಅಂದರೆ ಒಂದು ವಸ್ತುವಿನ ಗುಣಮಟ್ಟ ಆಗಿರಬಹುದು, ಪ್ರಮಾಣ ಆಗಿರಬಹುದು, ಆ ವಸ್ತುವಿನ ಬ್ರ್ಯಾಂಡ್ ನೇಮ್ಗಳಾಗಿರಬಹುದು, ಇವುಗಳಿಗೆ ವ್ಯಕ್ತಿ ಆಕರ್ಷಣೆಗೊಳಗಾಗಿ ಬೇರೆ ಬೇರೆ ಸರಕುಗಳನ್ನು ಬಳಕೆ ಮಾಡುತ್ತಾ ಹೋಗುತ್ತಾನೆ. ಹೀಗಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಅನುಭೋಗಿದಾರರು ಬೇರೆ ಬೇರೆ ವಸ್ತುಗಳನ್ನು ಬಳಕೆ ಮಾಡ್ತಾ ಇರೋದರಿಂದ ಯಾರಿಗಾಗಿ ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅನ್ನತಕ್ಕಂಥ ಸಮಸ್ಯೆ ಉದ್ಭವವಾಗುತ್ತದೆ. ಅಂದರೆ ಸಮಾಜದಲ್ಲಿ ಕೆಲವು ಜನರು ಕೆಲವು ವಸ್ತುಗಳನ್ನು ಹೆಚ್ಚುಕೊಂಡು ತೆಗೆದುಕೊಂಡರೆ ಇನ್ನೂ ಕೆಲವು ಸರಕುಗಳನ್ನು ಕಡಿಮೆ ಕೊಂಡುಕೊಳ್ಳುತ್ತಾ ಹೋಗುತ್ತಾರೆ. ಹೀಗಾಗಿ ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನತಕ್ಕಂಥ ಸಮಸ್ಯೆ ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಭವವಾಗುತ್ತದೆ. ಒಟ್ಟಾರೆಯಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಮೂರು ರೀತಿಯ ಸಮಸ್ಯೆಗಳು ಕಂಡುಬರುತ್ತಾ ಹೋಗುತ್ತವೆ. ದಿ ಸ್ಕೇರ್ಸ್ ರಿಸೋರ್ಸ್ ಆಫ್ ಎನ್ ಎಕಾನಮಿ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ different goods and services. Therefore, the allocation of scarce resources and distribution of goods and services among the individual or society are the major problem of an every economy. ಇಲ್ಲಿ ಕೊರತೆಯಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳು ಬೇರೆ ಬೇರೆ ಸರಕುಗಳನ್ನು ಉತ್ಪಾದನೆ ಮಾಡಲು ಬಳಕೆ ಆಗಲ್ಪಡುತ್ತವೆ. ಆ ಕೊರತೆಯಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡಬೇಕು ಮತ್ತು ಉತ್ಪಾದನೆಯಾದಂಥ ಸರಕು ಸೇವೆಗಳನ್ನು ಸಮಾಜದಲ್ಲಿ ಅಥವಾ ಅನುಭೋಗಿದಾರನಿಗೆ ಹೇಗೆ ಹಂಚಿಕೆ ಮಾಡಬೇಕು ಎಂಬುವಂತಕ್ಕಂಥದ್ದು ಎರಡು ಪ್ರಮುಖ ಸಮಸ್ಯೆಗಳಾಗಿ ಸಮಾಜದಲ್ಲಿ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡುಬರುತ್ತಾ ಹೋಗುತ್ತವೆ. ಅಂದರೆ ಒಂದು ಕಡೆ ಕೊರತೆಯ ಸಂಪನ್ಮೂಲಗಳನ್ನು ಬಳಕೆ ಮಾಡುವುದು, ಇನ್ನೊಂದು ಕಡೆ ಉತ್ಪಾದನೆಯಾದಂಥ ಸರಕು ಸೇವೆಗಳನ್ನು ಸಮರ್ಪಕವಾಗಿ ಸಮಾಜದಲ್ಲಿ ಹಂಚಿಕೆ ಮಾಡಬೇಕು. ಇವೆರಡು ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಸಮಸ್ಯೆಗಳಾಗಿರುತ್ತವೆ. ಬಳಕೆ ಹೊಂದಾಣಿಕೆ ಮಾಡಿದಂತೆ ಕೊರತೆಯಲ್ಲಿ ಇರುವುದರಿಂದ ಹಿಯರ್ ಐ ಸ್ಟಾರ್ಟ್ another the concept of first chapter, that is production possibility frontier. Production possibility frontier is a third concept of the first chapter. Every society has to determine how to allocate its scarce resources in production of different goods and services. The resources of an economy as a whole are always limited in comparison to what the people in the economy collectively want to have.
Hence, here every economy has to choose one of the many productions possibilities in economy is its meaning. It means the every society engaged in production of the goods and services, they allocate their resources in production of goods and services, and that the resources always scarce in nature comparatively want of the society. Therefore, when the resource allocate in the production of the goods and services, always there is the choice of the firm or the producer, one of the many production possibilities in economy. And allocation of the resources of the economy gives rise to a particular combination of different goods and services. Therefore, the scarce resources when we allocate in the production, there is always cause to produce a particular combination of goods and services. ನಾನು ಇಲ್ಲಿ ಮೊದಲನೇ ಅಧ್ಯಾಯದ ಇನ್ನೊಂದು ಪರಿಕಲ್ಪನೆಯಾದಂತಹ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಚರ್ಚಿಸುತ್ತೇನೆ. ಅಂದರೆ ಉತ್ಪಾದನಾ ಸಾಧ್ಯತಾ ಗಡಿಯು ಮೊದಲನೆಯ ಅಧ್ಯಾಯದ ಮೂರನೆಯ ಪರಿಕಲ್ಪನೆಯಾಗಿದೆ. ಅಂದರೆ ಪ್ರತಿಯೊಂದು ಸಮಾಜ ಕೊರತೆಯಲ್ಲಿ ಇರತಕ್ಕಂಥ ಸಂಪನ್ಮೂಲಗಳನ್ನು ಹೇಗೆ ಸಮರ್ಪಕವಾಗಿ ಬಳಕೆ ಮಾಡಬೇಕು ಎಂಬುದನ್ನು ನಿರ್ಧರಿಸಬೇಕಾಗುತ್ತದೆ. ಏಕೆಂದರೆ ಸಾಮೂಹಿಕವಾಗಿ ಅಥವಾ ಸಮಾಜದಲ್ಲಿ ಬೇಕಾದಂತಹ ಅಗತ್ಯತೆಗಳಿಗೆ ತಕ್ಕಂತೆ ಅಥವಾ ಹೋಲಿಕೆಯನ್ನು ಮಾಡಿದಾಗ ಯಾವಾಗಲೂ ಸಂಪನ್ಮೂಲಗಳು ಕೊರತೆಯಲ್ಲಿ ಇರುವುದು ಕಂಡುಬರುತ್ತದೆ. ಹೀಗಾಗಿ ಕೊರತೆಯಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ವಸ್ತುವಿನ ಉತ್ಪಾದನೆಯಲ್ಲಿ ವಿನಿಯೋಗ ಮಾಡುವಾಗ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡತಕ್ಕಂಥ ಅನೇಕ ಸಾಧ್ಯತೆಗಳು ಕಂಡುಬರುತ್ತಾ ಹೋಗುತ್ತವೆ. ಅಂದರೆ ಸಂಪನ್ಮೂಲಗಳು ಪರ್ಯಾಯ ಉಪಯೋಗಗಳನ್ನು ಹೊಂದಿರುವುದರಿಂದ ಒಂದೇ ಸಂಪನ್ಮೂಲವನ್ನು ನಾವು ಅತ್ಯಂತ ಅಗತ್ಯವಾಗಿ ಇರತಕ್ಕಂಥ ಅಥವಾ ಬೇಕಾದಂಥ ವಸ್ತುವಿನ ಉತ್ಪಾದನೆಯಲ್ಲಿ ತೊಡಗಿಸಬೇಕಾಗುತ್ತದೆ. ಹೀಗಾಗಿ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡುವಲ್ಲಿ ಸಂಪನ್ಮೂಲಗಳು ಬಳಕೆಯಾಗುತ್ತಾ ಹೋಗುತ್ತವೆ. ಆ ಬಳಕೆಯಾಗುತ್ತಿರ್ತಕ್ಕಂಥ ಸಂಪನ್ಮೂಲಗಳು ಕೆಲವು ವಸ್ತುವನ್ನು ಉತ್ಪಾದನೆ ಮಾಡತಕ್ಕಂಥ ಸಾಧ್ಯತೆಗಳನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ನಿರ್ಮಾಣ ಮಾಡುತ್ತಾ ಹೋಗುತ್ತವೆ. ಇನ್ನು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಿದಾಗ ಆ ಹಂಚಿಕೆಯಾದಂಥ ಸಂಪನ್ಮೂಲಗಳು ಒಂದು ನಿರ್ದಿಷ್ಟ ಸಂಯೋಜನೆಯ ವಿವಿಧ ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಕಾರಣವಾಗುತ್ತವೆ. ಅಂದರೆ ನಾವು ಕೊರತೆಯಲ್ಲಿರುವ ಸಂಪನ್ಮೂಲವನ್ನು ಉತ್ಪಾದನೆಯಲ್ಲಿ ತೊಡಗಿಸಿದಾಗ ಆ ಉತ್ಪಾದನೆಯು ಯಾವುದೋ ಒಂದು ಸರಕು ಸೇವೆಗಳ ಉತ್ಪಾದನಾ ಸಂಯೋಜನೆಗೆ ಕಾರಣವಾಗಲ್ಪಟ್ಟಿರುತ್ತದೆ. ಹೀಗಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆ ಸಂಗ್ರಹಕ್ಕೆ
ಉತ್ಪಾದನಾ ಸಾಧ್ಯತೆಗಳ ಗಣ ಎಂದು ಕರೆಯುತ್ತಾರೆ. ಅಂದರೆ ಲಭ್ಯವಿರತಕ್ಕಂಥ ಸಂಪನ್ಮೂಲ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಿದಂತಹ ಯಾವುದೇ ಸರಕಿನ ಸಂಯೋಜನೆಗಳ ಒಂದು ಸಂಗ್ರಹಕ್ಕೆ ನಾವು ಉತ್ಪಾದನಾ ಸಾಧ್ಯತಾ ಗಡಿ ಎಂದು ಕರೆಯುತ್ತೇವೆ. ಹಿಯರ್ ದ ಕಲೆಕ್ಷನ್ ಆಫ್ all possible combination of the goods and services that can be produced from a given amount of resources and a given stock of technical knowledge is called as production possibility set. It means when we allocate the scarce resource in production of the goods and services, that creates the some possibilities to produce some commodities in the economy, that is called as production possibility the set. So here the production possibility set, it is concerned to allocation of the scarce resources in production of the combination of different goods and services. Tomorrow I continue this concept with production possibility frontier. ಮುಂದಿನ ಅಥವಾ ನಾಳಿನ ಅಧ್ಯಯನದಲ್ಲಿ ನಾನು ಈ ಪರಿಕಲ್ಪನೆಯ ಮುಂದಿನ ಭಾಗವಾದಂಥ ಉತ್ಪಾದನಾ ಸಾಧ್ಯತೆಗಳ ಗಡಿಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತೇನೆ. ಥ್ಯಾಂಕ್ ಯು.